ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಮೊದಲ ಪ್ರಶ್ನೆ, ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ನಿಮ್ಮ ಆಯ್ಕೆಗಳು ಸಕ್ಕರೆ, ಅಲರ್ಜಿ, ಮಲೇರಿಯಾ, ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ. ಎರಡನೆಯ ಪ್ರಶ್ನೆ, ಮಳೆ ನೀರಿನಲ್ಲಿ ಇರುವ ವಿಟಮಿನ್ ಯಾವುದು? ನಿಮ್ಮ ಆಯ್ಕೆಗಳು ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ12. ಮೂರನೆಯ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು ಬೀಟ್ರೋಟ್, ಕ್ಯಾರೆಟ್, ಬದನೆಕಾಯಿ, ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೋಟ್. ನಾಲ್ಕನೆಯ ಪ್ರಶ್ನೆ, ಟೊಮ್ಯಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು ಮಲಬದ್ಧತೆ, ಕ್ಯಾನ್ಸರ್, ಕೀಲು ನೋವು, ಪಕ್ಷವಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಐದನೆಯ ಪ್ರಶ್ನೆ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು ನಾಯಿ, ಆಮೆ, ಹುಲಿ, ಹಂದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ. ಆರನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಶುಗರ್, ಹೃದಯ ರೋಗ, ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಡಿ ಕೀಲು ನೋವು. ಏಳನೆಯ ಪ್ರಶ್ನೆ, ಹೈ ಬಿಪಿ ಇರುವವರು ಯಾವ ಹಣ್ಣನ್ನು ತಿಂದರೆ ಬಿಪಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಖರ್ಜೂರ, ಕಲ್ಲಂಗಡಿ, ದ್ರಾಕ್ಷಿ, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಎಂಟನೆಯ ಪ್ರಶ್ನೆ, ಸಿಮ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ನಿಮ್ಮ ಆಯ್ಕೆಗಳು ಜರ್ಮನಿ, ಇಂಡಿಯಾ, ನೇಪಾಳ, ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ. ಒಂಬತ್ತನೆಯ ಪ್ರಶ್ನೆ, ಸಿಂಹದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ನಿಮ್ಮ ಆಯ್ಕೆಗಳು 20 ಹಲ್ಲುಗಳು, 30 ಹಲ್ಲುಗಳು, 35 ಹಲ್ಲುಗಳು, 40 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 30 ಹಲ್ಲುಗಳು. ಹತ್ತನೆಯ ಪ್ರಶ್ನೆ, ಮೀನು ತಿನ್ನುವವರಿಗೆ ಬಾರದಿರುವ ವ್ಯಾಧಿ ಯಾವುದು? ನಿಮ್ಮ ಆಯ್ಕೆಗಳು ಎ ಹೃದಯಾಘಾತ, ಕಿಡ್ನಿ ಸಮಸ್ಯೆ, ಅಸ್ತಮಾ, ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. 11ನೆಯ ಪ್ರಶ್ನೆ, ಅತಿಯಾಗಿ ಕೆಲಸ ಮಾಡುವುದರಿಂದ ಉಂಟಾಗುವ ಅನಾರೋಗ್ಯ ಯಾವುದು? ನಿಮ್ಮ ಆಯ್ಕೆಗಳು ಕಣ್ಣಿನ ಪೊರೆ, ಕ್ಯಾನ್ಸರ್, ಸಕ್ಕರೆ, ಅಧಿಕ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕ ರಕ್ತದೊತ್ತಡ. 12ನೆಯ ಪ್ರಶ್ನೆ, ಗಾಯವನ್ನು ಗುಣಪಡಿಸಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಯ್ಕೆಗಳು ಕಿತ್ತಳೆ, ಬಾಳೆಹಣ್ಣು, ಸಪೋಟ ಹಣ್ಣು, ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. 13ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಹೊಂದಿದೆ? ನಿಮ್ಮ ಆಯ್ಕೆಗಳು ಕುರಿ, ಹಸು, ಎಮ್ಮೆ, ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಎ ಕುರಿ. 14ನೆಯ ಪ್ರಶ್ನೆ, ಶರೀರದ ಉದ್ದಕ್ಕೆ ಸಮನಾದ ನಾಲಿಗೆಯನ್ನು ಹೊಂದಿರುವ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು ಆಮೆ,
ಊಸರವಳ್ಳಿ, ಜಿರಾಫೆ, ನಾಗರಹಾವು. ಸರಿಯಾದ ಉತ್ತರ ಆಪ್ಷನ್ ಬಿ ಊಸರವಳ್ಳಿ. 15ನೆಯ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಕಡಿಮೆ ಮಾಡಲು ಯಾವುದು ಉಪಯೋಗಿಸುತ್ತದೆ? ನಿಮ್ಮ ಆಯ್ಕೆಗಳು ಮೆಂತೆ, ಸಾಸಿವೆ, ದಾಲ್ಚಿನ್ನಿ, ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮೆಂತೆ. 16ನೆಯ ಪ್ರಶ್ನೆ, ಗಾಳಿಯಲ್ಲಿ ಹಾರುತ್ತಾ ನೀರು ಕುಡಿಯುವ ಪಕ್ಷಿ ಯಾವುದು? ಆಯ್ಕೆಗಳು ಕೋಗಿಲೆ, ಗೂಬೆ, ನವಿಲು, ಏರಿಯಲ್ ಪಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏರಿಯಲ್ ಪಕ್ಷಿ. 17ನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಮೂಳೆ ಮಜ್ಜಿ, ಯಕೃತ್, ಪಿತ್ತಕೋಶ, ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆ ಮಜ್ಜೆ. 18ನೆಯ ಪ್ರಶ್ನೆ, ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ನಿಮ್ಮ ಆಯ್ಕೆಗಳು ಹಾಗಲಕಾಯಿ, ಆಲೂಗಡ್ಡೆ, ಎಲೆಕೋಸು, ಸೋರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ. 19ನೆಯ ಪ್ರಶ್ನೆ, ಯಾವ ಮರವನ್ನು ಬಡವರ ಮರ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ಬಿದಿರು, ಆಲದ ಮರ, ಮಾವು, ಬೇವು. ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು. 20ನೆಯ ಪ್ರಶ್ನೆ, ಬೀರು ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚಾಗುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.